ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ರಾಜ್ಯದ ಇತರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕೊಡಗು ಜಿಲ್ಲೆಯಲ್ಲಿ ಜೆಡಿಎಸ್ ಅಷ್ಟೇನೂ ಬಲಿಷ್ಠವಾಗಿಲ್ಲ. 1999ರಲ್ಲಿ ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಬಿಕೆ ಚಿನ್ನಪ್ಪ ಅವರು ಬಿಜೆಪಿಯ ಅಪ್ಪಚ್ಚು ರಂಜನ್ ಅವರ ಮುಂದೆ ಸೋಲನ್ನು ಅನುಭವಿಸಿದರೆ 2004ರಲ್ಲಿ ವಿಪಿ ಶಶಿಧರ್ ಜೆಡಿಎಸ್ನಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಜಿ ವಿಜಯ ಅವರ ಮುಂದೆ ಸೋತಿದ್ದಾರೆ. ಇನ್ನು ಇದೇ ಸಂದರ್ಭ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಕೆಜಿ ಬೋಪಯ್ಯ ಅವರ ಎದುರು ಸ್ಪರ್ಧಿಸಿದ್ದ ಜೆಡಿಎಸ್ ಅಭ್ಯರ್ಥಿ ದಂಬೆಕೋಡಿ ಮಾದಪ್ಪ ಕೂಡ ಸೋಲನ್ನು ಅನುಭವಿಸಿದ್ರು. ಇನ್ನು ವಿರಾಜಪೇಟೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕೆಬಿ ಶಾಂತಪ್ಪ ಅವರು ಕೂಡ 1999ರಲ್ಲಿ ಕಾಂಗ್ರೆಸ್ನ ಸುಮಾ ವಸಂತ ಎದುರು ಸೋಲನ್ನು ಕಂಡ್ರು. ಬಳಿಕ ಈ ಕ್ಷೇತ್ರದಲ್ಲಿ ಪಿಎಸ್ ಮುತ್ತ, ದಂಬೆಕೋಡಿ ಮಾದಪ್ಪ, ಅರುಣ್ ಬಾಚಯ್ಯ ಅವರಂತಹ ಘಟಾನುಘಟಿಗಳಿದ್ದರೂ ಗೆಲುವು ಸಾಧ್ಯವಾಗಲಿಲ್ಲ. ಇತ್ತ 3 ವಿಧಾನಸಭಾ ಕ್ಷೇತ್ರಗಳು ವಿಲೀನಗೊಂಡು 2 ಕ್ಷೇತ್ರಗಳಾದ ಬಳಿಕ ಬಿಜೆಪಿಯ ತನ್ನ ನಾಗಲೋಟವನ್ನು ಮುಂದುವರೆಸಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಡಿಕೇರಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಮಾಜಿ ಸಚಿವ ಬಿಎ ಜಿ ವಿಜಯ್ ಅವರು ಕಡಿಮೆ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಅಪ್ಪಚ್ಚು ರಂಜನ್ ಅವರ ಎದುರು ಸೋಲನ್ನು ಅನುಭವಿಸಿದ್ರು. ಇದರೊಂದಿಗೆ ವಿರಾಜಪೇಟೆಯಲ್ಲೂ ಕೂಡ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಸಂಕೇತ್ ಪೂವಯ್ಯ ಅವರು 3ನೇ ಸ್ಥಾನವನ್ನು ಪಡೆಕೊಂಡ್ರು. ಇದೀಗ ಮಡಿಕೇರಿ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಾರ್ಮಿಕ ನಾಯಕ ಮತ್ತು ಸಮಾಜ ಸೇವಕ ನಾಪಂಡ ಮುತ್ತಪ್ಪ ಕಣಕ್ಕಿಳಿದಿದ್ದು, ವಿರಾಜಪೇಟೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರನ್ನು ಸೆಳೆಯುವ ಸಲುವಾಗಿ ಜೆಡಿಎಸ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನ್ಸೂರ್ ಅಲಿ ಅವರನ್ನು ಕಣಕ್ಕಿಳಿಸಲಾಗುತ್ತಿದೆ. ಆದರೆ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ ಎನ್ನಲಾಗುತ್ತಿದೆ. ಮಡಿಕೇರಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪಕ್ಷದ ಮತಗಳನ್ನಲ್ಲದೆ ತನ್ನ ವೈಯಕ್ತಿಕ ವರ್ಚಸ್ಸಿನ ಮತಗಳನ್ನು ಸೆಳೆಯಲಿದ್ದು, ಇದು ಬಿಜೆಪಿಗೆ ವರದಾನವಾಗಬಹುದು ಎಂಬ ಮಾತುಗಳು ಕೇಳಿಬರ್ತಾಯಿವೆ. ಇವೆಲ್ಲದರ ನಡುವೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಬಲವರ್ಧನೆಗೆ ಕಾರಣರಾದ ಸಂಕೇತ್ ಪೂವಯ್ಯ ಅವರು ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಅಲ್ಲದೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹಣಕೋಡು ಸುರೇಶ್ ಮತ್ತಿತರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಇದರಿಂದಾಗಿ ಕಳೆದ ಬಾರಿಗಿಂತಲೂ ಈ ಬಾರಿ ಜೆಡಿಎಸ್ನ ಮತ ಕುಸಿತ ಕಾಣಲಿದೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾಯಿವೆ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಜಿಲ್ಲೆಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಇಲ್ಲಿನ ಜನ ಮತ ನೀಡಲಿದ್ದಾರೆ ಎಂದು 2 ಕ್ಷೇತ್ರದ ಅಭ್ಯರ್ಥಿಗಳು ವಿಶ್ವಾಸವನ್ನಿಟ್ಟುಕೊಂಡು ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸಲು ಸಜ್ಜಾಗಿದ್ದಾರೆ. ವಿಶೇಷ ವರದಿ ಟಿಜೆ ಪ್ರವೀಣ್ ಕುಮಾರ್, ಕೊಡಗು ಚಾನಲ್, ಮಡಿಕೇರಿ. ನಗರದ ಮಲ್ಲಿಕಾರ್ಜುನ ಬಡಾವಣೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕೃತಗೊಂಡಿರುವ ಶ್ರೀ ಕೋದಂಡರಾಮ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಮೇ 2ರಿಂದ 4ರವರೆಗೆ ಜರುಗಲಿದೆ ಎಂದು ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಜಿ ರಾಜೇಂದ್ರ ತಿಳಿಸಿದ್ದಾರೆ. ದೇವಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯರನ್ನ ಒಳಗೊಂಡಂತೆ ಜಿಲ್ಲೆಯಲ್ಲಿರುವ ಏಕೈಕ ದೇವಾಲಯ ಶ್ರೀ ಕೋದಂಡರಾಮ ದೇವಾಲಯವೆಂದು ತಿಳಿಸಿ, ಈ ದೇವಾಲಯ ಜಾತಿ, ಮತ, ಧರ್ಮಗಳನ್ನು ಮೀರಿ ಮುನ್ನಡೆಯುತ್ತಿರುವ ಧಾರ್ಮಿಕ ಕೇಂದ್ರವೆಂದು ಹೆಮ್ಮೆಯಿಂದ ಹೇಳಿದರು. ಈ ದೇವಾಲಯದ ನಿರ್ಮಾಣ ಕೆತ್ತನೆ ಕೆಲಸಗಳನ್ನು ಪಾಂಡಿಚೇರಿಯ ಲೋಗಾನಂದ, ಉಪ್ಪಿನಂಗಡಿಯ ವಿಜಯ್ ಹಾಗೂ ಅನೀಶ್ ಹಾಗೂ ಮತ್ತಿತರರು ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ವಹಿಸಿದ್ದಾರೆ. ದೇವಾಲಯದ ಒಳಾಂಗಣದಲ್ಲಿ ಶಬರಿಮಲೈನಲ್ಲಿ ಕಂದಿಮೂಲ ದಿಕ್ಕಿನಲ್ಲಿ ನೆಲೆ ನಿಂತಿರುವ ಮಹಾಗಣಪತಿಯಂತೆ
ಕನ್ನಿಮೂಲ ದಿಕ್ಕಿನಲ್ಲಿ ಶ್ರೀ ಬಲಮುರಿ ಕ್ಷಿಪ್ರ ಪ್ರಸಾದ ಮಹಾಗಣಪತಿಯ ಗುಡಿಯು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ನವಗ್ರಹಗಳ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಎಂದರು. ದೇವಾಲಯದಲ್ಲಿ ವಿಷ್ಣುವಿನ ದಶಾವತಾರಗಳು, ಮೇಲ್ಛಾವಣಿಯಲ್ಲಿ ಅತ್ಯಂತ ಅಪರೂಪದ ರಾಶಿ ಕಮಲ ವಿನ್ಯಾಸವನ್ನು ರೂಪಿಸಲಾಗಿದೆ. ದೇವಸ್ಥಾನದ ಹೊರ ಆವರಣದಲ್ಲಿ ಬ್ರಹ್ಮ, ಸರಸ್ವತಿ, ದತ್ತಾತ್ರೇಯ, ಅಶ್ವಿನಿ ದೇವತೆಗಳು, ಶ್ರೀರಾಮನ ಪಟ್ಟಾಭಿಷೇಕ ಸೇರಿದಂತೆ ವಿವಿಧ ದೇವರುಗಳ ಕಲಾಕೃತಿಗಳನ್ನು ರಚನೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಎಲ್ಲಿಯಾದರೂ ನೀವು ಸಂಶೋಧನೆ ಮಾಡಿದರೆ ಗೋದಾನ ದೇವಸ್ಥಾನ ಇಲ್ಲ, ಇದು ಖಾತರಿಪಡಿಸ್ಕೊಂಡಿರುವಂಥದ್ದು. ಈಗ ರಾಮಲಿಂಗೇಶ್ವರ ದೇವಸ್ಥಾನ ಇದೆ, ಲಿಂಗದ ಪೇಟೆ ರಾಮ ಮಂದಿರ ಇದೆ, ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾಲಕ ರಾಮ ಮಂದಿರ ಇದೆ, ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಎಲ್ಲಿಯೂ ಕೂಡ ರಾಮನ ದೇವಸ್ಥಾನವೇ ಇಲ್ಲ. ಅದು ಗೋದಂಡ ರಾಮ ಅಂತ ಹೇಳಿದರೆ ರಾಮ, ಸೀತಾ, ಲಕ್ಷ್ಮಣ ಸಹಿತ, ಹನುಮಂತ ಸಹಿತ, ಅದೊಂದು ವಿಶೇಷ ಅಂತ ಹೇಳುವಂಥದ್ದು. ಯಾಕಂದರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಈಗ ಅಯೋಧ್ಯೆಯಲ್ಲಿ ಮಾಡಿದಾಗೆ ಈ ರಾಮನ ದೇವಸ್ಥಾನ ಮಾಡಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಅಲ್ಲಿ ಕೃಷ್ಣೆಯಲ್ಲಿ ಕೂಡ ಬಂತು. ಈ ರಾಮನ ಮೂರ್ತಿ ಹೇಗಿದೆ ಅಂತ ಹೇಳಿದರೆ ಅದು ಯಾರೊಬ್ಬರು ನಂಜುಂಡ ಸ್ವಾಮಿ ಅಂತ ರಾಜರಗಾಮರು ಇದ್ದದ್ದು ಆಸ್ಥಾನದಲ್ಲಿ ಅವರ ಪರಂಪರೆ ಶಿಲ್ಪಶಾಸ್ತ್ರದಲ್ಲಿದ್ದವರು ಕೆತ್ತಿರುವಂಥದ್ದು. ಅದು ಅವರು ಮೊನ್ನೆ ಪ್ರಶ್ನೆಯೂ ಬಂತು, ಇದು ಯಾಕೆ ವಿಶೇಷವಾಗಿದೆ ಅಂದರೆ ಇದರ ಶಕ್ತಿಯಾಗಿದೆ ಅಂದರೆ ನೀವು ಎಲ್ಲೇ ಒಂದು ಸ್ಮಶಾನದಲ್ಲಿ ಇದನ್ನು ತೊಗೊಂಡು ಹೋಗಿದ್ರೆ ಅಲ್ಲಿ ಭೂತ ಪ್ರೇತಗಳೆಲ್ಲ ಓಡಿ ಹೋಗ್ತಾವೆ. ಅಷ್ಟು ಶಕ್ತಿ ಇರುವಂಥ ಯಾವುದೇ ಕಾರಣಕ್ಕೆ ಈ ವಿಗ್ರಹಗಳನ್ನು ಬದಲಾವಣೆ ಮಾಡಬೇಡಿ. ಮತ್ತು ನಿಮಗೆ ಬೇಕಾದಾಗ ಹಣ ತನ್ನಷ್ಟಕ್ಕೆ ಬರುತ್ತೆ. ಅದು ಎಷ್ಟು ಜನ ಋಣ ಇದೆ, ಈ ಶಕ್ತಿ ಇಲ್ಲಿ ಆಗಿದೆ ಅಂತ ಹೇಳುವುದು. ಅಂದರೆ ಈ ಎಲ್ಲವನ್ನ ಇವತ್ತು ನಾವು ಕಾಂತಾರವನ್ನು ನೋಡ್ತೀವಿ, ಆಗ ನಮ್ಮ ಊರಿನ ದೇವಸ್ಥಾನವನ್ನು ಯಾಕೆ ರಾಮನ ದೇವಸ್ಥಾನ ಅದು ವಿಶೇಷವಾಗಿ ಇಲ್ಲಿ ನೆಲೆ ನಿಂತಿರುವಂಥದ್ದು. ಮತ್ತು ಇಲ್ಲಿ ಎಲ್ಲ ನಮ್ಮ ಯುವಕರನ್ನು ನೋಡಿದರೆ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಹಾಕೊಂಡು ಅವರ ಬೈಕ್ಗಳಲ್ಲಿ ಮತ್ತು ಯಾರು ಕೂಡ ಮಡಿವಂತಿಗೆ ಎಷ್ಟಿದೆ ಅಂತ ಹೇಳಿದ್ರೆ ಏನಾದರೂ ಸೂತಕ ಅಂಥದ್ದು ಯಾರು ಇಲ್ಲಿ ಬರೋದೇ ಇಲ್ಲ. ಮತ್ತು ಇಲ್ಲಿ ಯಾರು ಕೂಡ ನಾವು ಅರ್ಚನೆ ಮಾಡಬೇಕು ಅಂತ ಯಾರೂ ಭಾವನೆ ಇಲ್ಲ. ಅರ್ಚಕರಲ್ಲೇ ಒಬ್ಬರು ನಮ್ಮ ಚಂದ್ರಕಾಂತ ಭಟ್ ಅಂತ ಒಬ್ಬರು ಒಳ್ಳೆ ಅರ್ಚಕರು ಸಿಗ್ತಾರೆ, ಸಂಸ್ಕೃತ ವಿದ್ವಾನಗಳು. ಸೊ ಅವರ ಮೂಲಕವೇ ಈ ಪೂಜೆಗಳೆಲ್ಲ ಆಗ್ತಾ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ವಿಶೇಷವಾಗಿ ಇಲ್ಲಿ ಜಾತೀಯತೆಯನ್ನು ಮೀರಿ ಎಲ್ಲವೂ ಕೂಡ ಏನು ಸಹಭೋಜನ ವಿಚಾರಗಳು ಬಂದಾಗ ಕೂಡ ಇಲ್ಲಿ ಒಟ್ಟಾಗಿ ಭೋಜನ ಆಗುವಂಥದ್ದು ಈ ವಿಶೇಷ ದಿನಗಳಲ್ಲಿ ಆಗುವಂಥದ್ದು. ಮನಸ್ಸು ಅಂತ ಹೇಳುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಹೇಗಿತ್ತು ದೇವಸ್ಥಾನ, ಹೇಗಾಯಿತು ಅಂತ ಹೇಳುವಂಥದ್ದನ್ನು ಕೂಡ ನೀವೆಲ್ಲ ಕಣ್ಣಾರೆ ನೋಡಿರ್ಬೋದು. ಕಳೆದ 15 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದದ್ದೇ ಅಪರೂಪ. ಈ ರಾಜೇಂದ್ರ ಅವರಿಂದಾಗಿ ಇಲ್ಲಿಗೆ ಬರಲಿಕ್ಕಾಯಿತು. ಈ ದೇವಸ್ಥಾನವನ್ನು ನೀವು ಬರಬೇಕು, ನನ್ನ ಜೊತೆ ಇರಬೇಕು ಅಂತ ಹೇಳುವಂಥ ಇದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನೀವು ಯಾಕೆ ಅಲ್ಲಿದ್ದವ ಇಲ್ಲಿಗೆ ಬಂದ ಅಂತ ಹೇಳುವಂಥದ್ದು. ಆದರೆ ಧಾರ್ಮಿಕ ವಿಚಾರಕ್ಕೆ ಬರುವಾಗ ನಾನು ಅದರಲ್ಲೇ ಇದ್ದವ. ಅದರಿಂದಾಗಿ ಆ ಒಂದು ಅಭಿಮಾನವನ್ನು ಇಟ್ಟು ಅವರ ಒಂದು ವಿಶ್ವಾಸಕ್ಕೆ ಮತ್ತು ಇಲ್ಲಿಯ ಸ್ಥಳೀಯರ ವಿಶ್ವಾಸಕ್ಕೆ ನಾನು ಬಂದಿದ್ದೇನೆ. ಇದೇ 4ನೇ ತಾರೀಕಿಗೆ ಈ ದೇವಸ್ಥಾನದ ಶ್ರೀ ಕೋದಂಡರಾಮನ ಪಟ್ಟಾಭಿಷೇಕದಂತೆ 7:45 ವೃಷಭ ಲಗ್ನದಲ್ಲಿ ಬ್ರಹ್ಮಕಲಶ ಬ್ರಹ್ಮ ಅಷ್ಟ ಪ್ರತಿಷ್ಠಾಪನೆ ನಡೆಯಲಿದೆ. ಅದೇ 10:45ಕ್ಕೆ 10:05ಕ್ಕೆ ಮಿಥುನ ಲಗ್ನದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಅದಾದ ನಂತರ ಒಳಗಡೆ ನಮ್ಮ ದೇವರನ್ನು ಕೂತು ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಮುಕ್ತವಾಗಿ ಪೂಜೆ ಮಾಡುವಂಥ ಒಂದು ಆ ಒಂದು ಇದರಿಂದ ನಾವು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಈ ದೇವಸ್ಥಾನ ಆಗಬೇಕಾದ್ರೆ ಕಳೆದ 5 ವರ್ಷಗಳಿಂದ ಕೂಡ ಇದರ ಎಡರದೊಡರುಗಳನ್ನು ಸಾಕಷ್ಟು ಅನುಭವಿಸಿದ್ದೇವೆ. ಹಣ ಇಲ್ಲ ಒಂದು ಕಡೆಯಲ್ಲಿ ಕೊರೋನಾ, ಮತ್ತೊಂದು ಇನ್ನೊಂದು ಹೇಳುವಂಥದ್ದು ಎಲ್ಲ ತಾಪತ್ರಯಗಳಿತ್ತು. ಆದರೂ ಕೊರೋನಾದ ಟೈಮಲ್ಲೂ ಕೂಡ ಅದರ ನಂತರವೂ ಕೂಡ ರಾಜೇಂದ್ರ ಅವರು ಇಲ್ಲ ಅಂತ ಸತ್ಯ ಹೇಳೋದಾದರೆ ರಾಜೇಂದ್ರ ಅವರು ಇಲ್ಲ ಅಂದರೆ ಖಂಡಿತ ಈ ದೇವಸ್ಥಾನ ಆಗ್ತಿರಲಿಲ್ಲ ಅಂತ ಹೇಳುವಂಥ ನಾನು ಆ ವಿಶ್ವಾಸವನ್ನು ಹೊಂದಿದ್ದೇನೆ. ಎಲ್ಲರೂ ಅದೇ ರೀತಿ ಇದು ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರು ಕೂಡ ಒಂದು ಚೀಲ ಸಿಮೆಂಟು ಅಥವಾ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಂಎ ಮನ್ಸೂರ್ ಅಲಿ ವಿರಾಜಪೇಟೆಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ವಿರಾಜಪೇಟೆ ಪಟ್ಟಣದ ಗಡಿಯಾರ ಕಂಬದ ಬಳಿಯಿಂದ ಮೆರವಣಿಗೆ ಮೂಲಕ ನಡೆದುಕೊಂಡು ಹೋಗಿ ತಾಲೂಕು ಕಚೇರಿಯಲ್ಲಿ ಚುನಾವಣಾಧಿಕಾರಿ ಶಬಾನಾ ಶೇಖ್ ಅವರಿಗೆ ನಾಮಪತ್ರ ಸಲ್ಲಿಸಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ತಾನೊಬ್ಬ ಜೆಡಿಎಸ್ ಸಾಮಾನ್ಯ ಕಾರ್ಯಕರ್ತ, ಕಳೆದ ಹಲವಾರು ವರ್ಷಗಳಿಂದ ಜೆಡಿಎಸ್ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡಿದ್ದೇನೆ. ಇದೀಗ ತನ್ನನ್ನು ಗುರುತಿಸಿ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸಾಮಾನ್ಯ ಕಾರ್ಯಕರ್ತರಿಗೆ ಜೆಡಿಎಸ್ ಪಕ್ಷದಲ್ಲಿ ಮಾತ್ರ ಟಿಕೆಟ್ ನೀಡುವುದು. ಜೆಡಿಎಸ್ ಜಾತ್ಯತೀತ ನಿಲುವಿನ ಪಕ್ಷ. ರಾಷ್ಟ್ರೀಯ ಪಕ್ಷಗಳು ಅಲ್ಪಸಂಖ್ಯಾತರನ್ನ ಕೇವಲ ವೋಟ್ ಬ್ಯಾಂಕಿಗಾಗಿ ಬಳಸಿಕೊಂಡಿದೆ. ಈ ಬಾರಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯುವುದು ಖಚಿತವೆಂದರು. ಈ ಸಂದರ್ಭ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್, ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇಸಾಖನ್,
ಮಡಿಕೇರಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಾಪಂಡ ಮುತ್ತಪ್ಪ, ಜೆಡಿಎಸ್ನ ಹಿರಿಯ ಮುಖಂಡ ಪಾಣತಲೆ ವಿಶ್ವನಾಥ್, ವಿರಾಜಪೇಟೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪಿಎ ಮಂಜುನಾಥ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. 2023-24ನೇ ಸಾಲಿನ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರವಾಸೋದ್ಯಮ. ಕೋರ್ಸ್ ಅವಧಿ 2 ವರ್ಷ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಉತ್ತೀರ್ಣ. ಸರ್ಟಿಫಿಕೇಟ್ ಕೋರ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರವಾಸೋದ್ಯಮ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಉತ್ತೀರ್ಣ. ಕೋರ್ಸ್ ಅವಧಿಯಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಹೋಟೆಲ್ ಹಾಗೂ ರೆಸಾರ್ಟ್ಗಳಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಸೌಲಭ್ಯವಿದೆ. ಇದಲ್ಲದೆ ಡಿಪ್ಲೊಮಾ ಇನ್ ವೆಟರ್ನರಿ ಸೈನ್ಸ್. ಕೋರ್ಸ್ ಅವಧಿ 2 ವರ್ಷ. ವೆಟರ್ನರಿ ಲ್ಯಾಬ್ ಟೆಕ್ನಿಷಿಯನ್ಸ್. ಕೋರ್ಸ್ ಅವಧಿ 1 ವರ್ಷ. 100% ಉದ್ಯೋಗ ಅವಕಾಶವಿದೆ. ಹಿಂದೆ ಸಂಪರ್ಕಿಸಿ. ಫೋನ್ 8970138091. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB, PCMC, PCME. Commerce stream, EBAC, EBAS. Highly qualified and dedicated faculties, ideal faculty to student ratio which promises individual attention, excellent result every year, spacious and well equipped laboratories provided with the best study material, economical fee structure includes scholarship exams. Ample play space for outdoor and indoor games. Hostel facility for boys and girls separately. Transport facilities available with GPS. Limited seats only. SVEI Composite PU College, 1st Main, 4th Stage, Vijayanagar, Mysore. Contact for admissions 08212 598 122. Mobile 8971 498 465. SVEI ಮೈಸೂರು. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ. ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ 30ನೇ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. ನಮಸ್ತೆ. ಟೀಚರ್ ಮಗನ್ ನಾಡೊಂದು ಬರ್ತೀನಾ ಅಂದೆ ಈರ್ದಾನೆ ತರಕ ಕಲ್ಲು ಬುರ್ಲೆಕ್ಕ ಕುಲ್ಲೊಂದಿನಿ ಎಂಚಿನ ಪಂಪಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್. ಮಗನ PUC ಅಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡ ಬಣ್ಣದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನು ಮಣ್ಣದ ಅರ್ಥ ಆಪುಜಿ ಟೀಚರ್ ಎಂಕ್ ಒಂಜಿಲ ಮಂಡೆಗೆ ಒಂದಿಜ್ಜಿ ಆನಿ ಜೋಕುಲಾಲಕ ಮಂಡೆ ಹೋತಿಜ ಇತ್ತ ಮಾತ್ರನ ಅಂದೆ ಇರಗ ಮಾತ್ರ ಜೋಕುಲುಪುನಿ ಪ್ರಪಂಚದ ಬೇತೆರಗಲ ಜೋಕುಲಿಜ್ಜ ಒಂಜಿ ಅಮ್ಮೆಂದ ಇವಕ ಐತ ಟೆನ್ಷನ್ ಮಲ್ಪನತ್ತೆ ಐ ನೆಂಚ ಫ್ರೂ ಮಲ್ಪನ ಔತು ಓಡಿ ನಾಚಿಗೆಟ್ಲಾರಿ ನೇರ್ದಿರೆ ಗೋಲಿ ಬದಲು ಆಗ್ಯಾರ ಪೂಜ
ಯಾಪಲ್ಲ ಜೋಕ್ಲ ಎಜುಕೇಶನ್ ಕೊಡ್ತು ನಮ್ಮ ಸರ್ತ ಉಂಟಾವಡು ಜೋಕಲ್ ನಮ್ಮ ಎಲ್ಲ ತೂಪನ ಐತಿನ ಅವ್ ನಂಗೆ ಆಗತ್ತೆ ಗೊತ್ತಾಡತ್ತೆ ದೇ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೇರೆ ಅಲ್ಪ ಕಾಲೇಜಿಗೆ ಸೇರ್ಪಂಡ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಬಕ್ಕಾಕಲಿ ಜಾಬ್ ಕೊರ್ಪೇರತೆ ಅಂದ್ರೆ ಬಾರಿ ಸುಲಭ ಮಧ್ಯಾಹ್ನ ಬೊಕ್ಕ ಜಾಬ್ ತಿಕ್ಕೊಡತ ಸ್ವಸ್ತಿಕದಕ್ಲೆ ಜಾಬ್ ಲ ಕೊರ್ಪುನಿ ಜಾಬ್ ಲ ಕೊರ್ಪೇರ ಬಕ್ಕ ಅವು ಓಲ್ಲ ತಿಕ್ಕುಜಿ ಸ್ವಸ್ತಿಕದಕ್ಲೆ ಎಜುಕೇಶನ್ ಜಾಬ್ ಡಿಗ್ರಿ 3 ವರ್ಷ ಆಯ್ ಬಕ್ಕ ಪಿರ 2 ವರ್ಷ ವೇಸ್ಟ್ ಆಪುಜಾ ಐಕ ದಾಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲೆಗೆ ಸೇರ್ಪಾಲೆ ಯಾಕಂದ್ರೆ ನಾವು ಮಲಮಲ್ಲಕಲ ಜೋಕಲ್ಲ ಕಲ್ಪೇರು ಇರ ಗೊತ್ತಿಜ್ಜಾ ಒಲ್ಪ ಮಂಡರ್ ಪೂರ್ವ ಸ್ಟೋರ್ದಲ್ಪ ಇರ ಗೊತ್ತಿಜ್ಜಿನ ಮಾರಿ ದಿಪೆತ್ತೆ ಇರು ಮಗನ ಟೀಚರ್ ಅತಿ ಎನ್ನ ಟೀಚರ್ ಮಗನ ಟೀಚರ್ ಗೊತ್ತಿಜ್ಜಂಕ ನಿಕ್ಲೆ ಲೆಕ್ಕಂತಿರಕ್ಲೆಗೆ ಎಡ್ಡೆ ಸಮಾಧಾನ ಪಂಡ ಅರ್ಥ ಆಪುಜಿ ಐಕೆ ಆನಿಂಚ ಜೋರ್ ಪನ್ಪುಡಿ ಪೋಪುನ ಪೋಲೆ ಬಂದಿದೆ ಕೆಲವು ಗೌರ್ಮೆಂಟ್ ಏತು ಸವಲತ್ತು ಮತ್ತೆ ತಿಕ್ಕೊಂಡು ಐನಿಕಲ್ ದೊಂಡ್ರ ಪಾಪು ಜಾರಿ ಪಗುಲು ತಿಕ್ಕುಜಿ ಬಗುಲುವಾರು ಸ್ವಸ್ತಿಕ ಕಾಲೇಜ್ ದಕ್ಕಲ್ ತೂಲಿ ಅಕ್ಲ ಎಜುಕೇಶನ್ ಲ ಕೊರ್ಪೇರಿ ಜಾಬ್ ಲ ಕೊರ್ಪೇರಿ ಲೇಟ್ ಮಲ್ಪಚ್ಚಿ ಪಕ್ಕ ಪೋಲೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್, ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ, ಉರ್ವ ಸ್ಟೋರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ 9901326167. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಬಂಧ ಅನುರಾಗದ ಅನುಬಂಧ 7 ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಆದಿದ್ರಾವಿಡ ಸಮುದಾಯದ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಲು ಮತ್ತು ಕ್ಷೇತ್ರದ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸಲು
ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿದಿರುವ ಎಚ್ಎಂ ಸೋಮಪ್ಪ ಅವರಿಗೆ ಜನತೆ ಅವಕಾಶವನ್ನು ನೀಡಬೇಕೆಂದು ದಕ್ಷಿಣ ಕನ್ನಡದ ಮಂಗಳೂರಿನ ಜಿಲ್ಲಾ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಜಿಲ್ಲಾ ವಕ್ತಾರ ರಾಮ್ಕುಮಾರ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿರುವ ಎಚ್ಎಂ ಸೋಮಪ್ಪ ಅವರಿಗೆ ಚುನಾವಣಾ ಸ್ಪರ್ಧೆಗೆ ಅವಕಾಶ ದೊರೆತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಕೊಡಗಿನ ಆದಿ ದ್ರಾವಿಡ ಸಮುದಾಯದ ಜಾತಿ ಪ್ರಮಾಣ ಪತ್ರ ಸಮಸ್ಯೆಯಿಂದ ಸರಿಪಡಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಲಾಗಿದ್ದರೂ ಸಮಸ್ಯೆ ಬಗೆಹರಿದಿಲ್ಲ. ಈ ಹಿನ್ನೆಲೆ ಎಚ್ಎಂ ಸೋಮಪ್ಪ ಅವರು ಈ ಕ್ಷೇತ್ರದಿಂದ ಆರಿಸಿ ಬರುವ ಮೂಲಕ ಸಮುದಾಯದ ಸಂಕಷ್ಟಗಳ ಬಗೆಹರಿಕೆಗೆ ನೆರವಾಗಬೇಕೆಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಸಂಘದ ಮಂಗಳೂರು ಜಿಲ್ಲಾಧ್ಯಕ್ಷರಾದ ರಘುನಾಥ ಅತ್ತಾವರ, ಪ್ರಧಾನ ಕಾರ್ಯದರ್ಶಿ ಆನಂದ ಅತ್ತಾವರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಗೋಷ್ಠಿಯಲ್ಲಿ ಮಂಗಳೂರಿಂದ ಬಂದಂತ ನಮ್ಮ ಜೈತರ ಸಹಕಾರಿ ಸಂಘದ ಮುಖ್ಯ ಪ್ರಬಂಧಕರಾದ ತಮಿಳುನಾಡಿಗೆ ಗೊತ್ತಿದ್ದಂತೆ ಮೇ 10ಕ್ಕೆ ವಿಧಾನಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸುಮಾರು 7 ದಶಕಗಳಿಂದ ನಮ್ಮ ಆದಿ ದ್ರಾವಿಡ ಸಮುದಾಯವು ಬಹಳ ತೀವ್ರ ಹಿಂದುಳಿದಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ನಮಗೆ ಯಾವುದೇ ಒಂದು ಪ್ರಾತಿನಿಧ್ಯ ಸಿಕ್ಕದ ಕಾರಣ ಈ ಸಲ ಅವಿರತ ನಾವು ಶ್ರಮವಹಿಸಿ ಪ್ರಯತ್ನಪಟ್ಟು ಮಡಿಕೇರಿಯ ನಮ್ಮ ಕೊಡಗು ಜಿಲ್ಲಾಧ್ಯಕ್ಷರಾದ ಎಚ್ ಎಂ ಸೋಮಪ್ಪರವರು, ಯಾಕಂದರೆ ಅವರು ಎಲ್ಲ ಆದಿದ್ರಾವಿಡ ಸಮುದಾಯಕ್ಕೆ ಬರುವ ಮೊದಲೇ ಅವರು ನಿಜವಾಗಿ ಹುಟ್ಟು ಹೋರಾಟಗಾರರು, ಕಾರ್ಮಿಕರ ಒಂದು ಸಂಘಟಕರಾಗಿ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದಲ್ಲಿ ಒಂದು ಅತ್ಯುನ್ನತ ಹೋರಾಟಗಾರರಾಗಿ ಈ ರಾಜಕೀಯ ರಂಗಕ್ಕೆ ಧುಮುಕಲ್ಕಾರರಾದ ಪುರುಷರಾಗಿದ್ದಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮುದಾಯವನ್ನು ಕೂಡ ಒಂದು ಎಲ್ಲರ ಸರಿಸಮಾನಕ್ಕೆ ತರಬೇಕನ್ನುವಂಥ ಮೂಲ ಉದ್ದೇಶದಿಂದ ಈ ಸಲದ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿ ಮಡಿಕೇರಿ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಬಂಧುಗಳೇ, ನಮ್ಮ ಮೂಲ ಉದ್ದೇಶ ಏನಂದರೆ ಜಾತಿ ಪ್ರಮಾಣ ಪತ್ರ. ನಾವು ಮೂಲತಃ ಆದಿ ದ್ರಾವಿಡ, ಈಗ ಕೊಡಗು ಜಿಲ್ಲೆ ಅಥವಾ ಈಗ ಮಲೆನಾಡಲ್ಲಿರುವಂಥ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಇವರೆಲ್ಲ ಮೂಲತಃ ದಕ್ಷಿಣ ಕನ್ನಡದಿಂದ ವಲಸೆ ಬಂದವರು. ಕಾರಣ ಉದ್ಯೋಗವನ್ನು ಅರಸಿಕೊಂಡು ಬಂದು ಅಥವಾ ಮದುವೆಯಾಗಿ ವಲಸೆ ಬಂದವರು. ಇದು ಬಿಟ್ಟರೆ ಇವರು ಇಲ್ಲಿಯ ಮೂಲ ನಿವಾಸಿಗಳಲ್ಲ. ಇದನ್ನು ತಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಉದ್ದೇಶ ಪಡುತ್ತದೆ. ಯಾಕಂದರೆ ಅಲ್ಲಿಂದ ವಲಸೆ ಬಂದು ಇಲ್ಲಿ ಉದ್ಯೋಗವನ್ನು ಅರಸಿ ಸುಮಾರು ದಶಕಗಳಷ್ಟು ಸೇವೆಯನ್ನು ಸಲ್ಲಿಸಿ ನಿರಂತರವಾಗಿ ತಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಮತ್ತೊಂದು ಸೂರು ವಿದ್ಯಾಭ್ಯಾಸ ಇದಕ್ಕೆಲ್ಲ ಮೂಲ ಕಾರಣ ಜಾತಿಯ ಒಂದು ಪ್ರಮಾಣ ಪತ್ರ ಗೊಂದಲ. ವಿಧಾನಸಭಾ ಚುನಾವಣೆಗೆ ಈ ಬಾರಿ ಬಿಎಸ್ಪಿ ಪಕ್ಷ ಕಣಕ್ಕಿಳಿತಾ ಇರುವುದು ಗೆಲುವಿನ ಪ್ರಮುಖ ಉದ್ದೇಶಕ್ಕಾಗಿ ಅಲ್ಲ, ಶೋಷಿತ ಸಮುದಾಯಗಳ ಪರವಾದ ಸಾಮಾಜಿಕ ಚಳವಳಿಗಳಿಂದ ನಡೆಸುವುದು ನಮ್ಮ ಗುರಿಯಾಗಿದೆ ಎಂದು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಭೀಮಪುತ್ರಿ ರೇವತಿ ರಾಜನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚುನಾವಣೆಯ ಮೂಲಕ ಚದುರಿದಂತಿರುವ ಬಿಎಸ್ಪಿ ಸಂಘಟನೆಯಿಂದ ಮತ್ತಷ್ಟು ಬಲಿಷ್ಠಗೊಳಿಸಲಾಗುವುದು ಮತ್ತು ಚುನಾವಣೆಯ ಬಳಿಕ ನಮ್ಮ ಸಾಮಾಜಿಕ ಚಳವಳಿಗಳು ಆರಂಭಗೊಳ್ಳಲಿದೆ. ಬಹುಜನ ಸಮಾಜ ಪಕ್ಷದಿಂದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಗೆ ದಿವಿಲ್ ಕುಮಾರ್ ಅವರು ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಸಲಿದ್ದಾರೆಂದರು. ಮೂರ್ನಾಡು ಬಳಿಯ ಪಾಲೆಮಾಡು ಗ್ರಾಮದ ಕಾನ್ಸಿರಾಮ್ ನಗರದಿಂದ ಪಕ್ಷದ ಮೆರವಣಿಗೆ ಆರಂಭವಾಗಲಿದೆ. ಮೂರ್ನಾಡು ಹಾಕತ್ತೂರು ಮೂಲಕ ಮಡಿಕೇರಿಗೆ ಆಗಮಿಸಿ ಸುದರ್ಶನ ವೃತ್ತದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ವೃತ್ತ ನಗರ ಠಾಣೆ, ಜನರಲ್ ತಿಮ್ಮಯ್ಯ ವೃತ್ತ ನಗರ ಠಾಣೆ, ಹಳೆ ಖಾಸಗಿ ಬಸ್ ನಿಲ್ದಾಣ, ಇಂದಿರಾ ಗಾಂಧಿ ವೃತ್ತಕ್ಕಾಗಿ ರಾಜಸೇಟು ಮೂಲಕ ಗಾಂಧಿ ಮೈದಾನಕ್ಕೆ ಆಗಮಿಸಲಿದೆ ಎಂದರು. ದಿವಿಲ್ ಕುಮಾರಿ ಅವರು ಕಾರ್ಯಕ್ರಮದ ಪ್ರಸ್ತುತಿ ಬಂದಿದ್ದಾರೆ. ಜೊತೆಗೆ ನಮ್ಮ ಕೊಡಗು ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದಂಥ ಬೆಳ್ಳಿಯಪ್ಪ ಸರ್ ಏನಂದರೆ, ನಾವು ನಾಳೆ ಬಿಎಸ್ಪಿ ಒಂದು ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಗಂಟೆ ನಾವು ನಾಮಪತ್ರವನ್ನು ಸಲ್ಲಿಸ್ತೀವಿ. ಅದಕ್ಕೆ ಮುಂಚೆ ಪಾಲೆಮಾಡುವಿಂದ ಪ್ರಾರಂಭ ಆಗುತ್ತೆ ನಮ್ಮದು ರ್ಯಾಲಿ. ಪಾಲೆಮಾಡು ಅಲ್ಲಿ ನಮ್ಮ ಕಾಂಶಿರಾಮ್ ನಗರ ಏನು ಬಿಎಸ್ಪಿ ವತಿಯಿಂದ ಬಿಎಸ್ಪಿ ಒಂದು ಸಮಿತಿಯಿಂದ ಏನು ಕಾಂಶಿರಾಮ್ ನಗರ ಅಂತ ಒಂದು ಫಾರ್ಮ್ ಆಗಿದೆ, ಅಲ್ಲಿಂದ ನಮ್ಮ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ. ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಜೊತೆಗೆ ಅಲ್ಲಿಂದ ಪ್ರಾರಂಭ ಆಗಿ ಮೂರ್ನಾಡು, ಆಕತ್ತೂರು, ಸುದರ್ಶನ್ ಸರ್ಕಲ್, ಕಾರ್ಯಪ್ಪ ಸರ್ಕಲ್, ತಿವಾರ್ ಸರ್ಕಲ್, ಟೌನ್ ಹಾಲು, ಅರ್ಬನ್ ಪೊಲೀಸ್ ಸ್ಟೇಷನ್, ಪ್ರೈವೇಟ್ ಬಸ್ ಸ್ಟ್ಯಾಂಡು, ಇಂದಿರಾ ಗಾಂಧಿ ಚೌಕ ಮತ್ತು ರಾಜಾಸೀಟು, ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ. ಅದಾದ ನಂತರ ಅಲ್ಲಿಂದ ಎಲ್ಲ ಬಂದು ನಾಮಪತ್ರ ಸಲ್ಲಿಸಿ
ಒಂದು ಪುಟ್ಟದಾಗ ಒಂದು ಬಹಿರಂಗ ಸಭೆಯನ್ನು ಮಾಡಿ ಅಲ್ಲಿ ಒಂದು ಅಭ್ಯರ್ಥಿ ಕಾರ್ಯಕರ್ತರಿಗೆ ನಾವು ಉದ್ದೇಶಿಸಿ ಒಂದು ಮಾತನಾಡಿ ಅಲ್ಲಿ ಒಂದು ಎಂಡು ಮಾಡುವಂಥ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ವಿಶೇಷವಾಗಿ ಏನಂದರೆ ದಾರಿನಲ್ಲಿ ಒಂದು ಪ್ರಾರಂಭ ನಮ್ಮ ಹೇಗಿರುತ್ತೆ ಅಂದರೆ ಎಷ್ಟು ಪುತ್ಥಳಿಗಳಿದ್ದಾವೆ. ನಾವು ಯಾವುದೇ ಒಂದು ದೇವಸ್ಥಾನ ಅಲ್ಲಿ ಹೋಗಿ ಪ್ರಾರಂಭವನ್ನು ಮಾಡಲ್ಲ. ಏಕೆಂದರೆ ಕೊಡಗು ಏನಿದೆ ಬಹಳಷ್ಟು ವೀರರನ್ನು ಕೊಟ್ಟಿರುವಂಥ ಒಂದು ವೀರಭೂಮಿ. ಹಾಗಾಗಿ ಆ ಒಂದು ಏನು ಎಲ್ಲರ ಒಂದು ದಾರ್ಶನಿಕರು ದೇಶಕ್ಕೋಸ್ಕರ ತಮ್ಮನ್ನು ತಾವು ಸೇವೆಯನ್ನು ಇಡೀ ಜೀವನವನ್ನು ಸಮರ್ಪಣೆ ಮಾಡಿದ್ರು, ಅವರ ಒಂದು ಗೌರವಾರ್ಥವಾಗಿ ಅವರಿಗೆ ಸಮರ್ಪಣೆ ಮಾಡ್ತಾ ಆ ಪ್ರತಿಯೊಂದು ಪುತ್ಥಳಿಗೆ ಒಂದು ಗೌರವ ನಮನವಾಗಿ ಒಂದು ಹಾರವನ್ನು ಹಾಕ್ತಾ ಆ ನಂತರದಲ್ಲಿ ನಾವು ಪ್ರಾರಂಭ ಮಾಡಿ ಒಟ್ಟು 7 ಸ್ಟ್ಯಾಚ್ಯೂಗಳಿಗೆ ಹಾರವನ್ನು ಹಾಕೋದ್ರ ಮುಖಾಂತರ ನಮ್ಮ ರ್ಯಾಲಿ ಪ್ರಾರಂಭ ಆಗುತ್ತೆ. ಸೊ ಅದೊಂದು ಈ ಭೂಮಿಗೆ ಮತ್ತು ಇಲ್ಲಿರೋ ಒಂದು ವೀರ ಯೋಧರು ಎಲ್ರಿಗೂ ಒಂದು ನಮನವನ್ನು ಸಲ್ಲಿಸಿ ಗೌರವವನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ನಾವು ಒಂದು ಅರ್ಥಪೂರ್ಣವಾಗಿ ಪ್ರಾರಂಭ ಮಾಡುವಂಥದ್ದು. ಸೊ ಇದೇ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ ನಮ್ಮದು. ಸೊ ಈ ವಿಚಾರದಲ್ಲಿ ತಮ್ಮೆಲ್ಲರೂ ಒಂದು ಕನ್ವಿನ್ಸ್ ಮಾಡಿ ದಯಮಾಡಿ ತಾವೆಲ್ಲರೂ ಒಂದು ತಮ್ಮ ಸುದ್ದಿ ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಇದನ್ನ ಬ್ರಿಗೇಡ್ ಅಂತ ಒಂದು ಸಂಘಟನೆ ಸತತವಾಗಿ ಅದರಲ್ಲಿ ನಾನು ಒಂದು ಜಾತಿ ಭೇದದಂತೆ ಬಡವರ ಪರವಾಗಿ ಒಂದು 40 ಹೋರಾಟಗಳನ್ನ ಮಾಡಿದ್ದೀವಿ. ಬಡವರ ಪರವಾಗಿ ಸೋಷಿಯಲ್ ಸರ್ವಿಸ್ ಹೋರಾಟಗಳನ್ನ ಮಾಡಿಕೊಂಡು ಅದಾದ ನಂತರ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯೂನಿಫಾರ್ಮನ್ನು ಒಂದು ಬ್ರ್ಯಾಂಡ್, ನಮ್ಮದು ಒಂದು ಬ್ರ್ಯಾಂಡ್ ಇದೆ, ಅದು ಒಂದು ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳುಗಳಿಗೆ ಯೂನಿಫಾರ್ಮ್ ಕೊಡಿಸುವಂಥ ಕೆಲಸ ಮಾಡಿ ಒಂದು ಏಜೆನ್ಸಿ ತಗೊಳ್ಳೋದು, ಅದರಿಂದ ನಾವು ಯೂನಿಫಾರ್ಮ್ ಸಪ್ಲೈ ಮಾಡೋಂಥದ್ದು, ಈ ಥರ ಕೆಲಸಗಳು ಮಾಡಿಕೊಂಡು ಜೊತೆಗೆ ಒಂದು ಸೋಷಿಯಲ್ ಸರ್ವಿಸ್ನಲ್ಲಿ ಕೂಡ ನಾನು ಗುರುತಿಸ್ಕೊಂಡು ಬರ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಬೆಳ್ಳೆಪ್ಪ ಮತ್ತು ಕಾರ್ಯಕರ್ತ ರವಿ ಪಾಲ್ಗೊಂಡಿದ್ದರು. ಪೊನ್ನಂಪೇಟೆಯ ಕೂಕಂಡ ಕುಟುಂಬದ ವತಿಯಿಂದ ಸಂತೋಷ ಕೂಟ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕೂಕಂಡ ಕುಟುಂಬದ ಪಟ್ಟೇದಾರರಾದ ಕೂಕಂಡ ರಾಜ ಕಾವೇರಪ್ಪ, ಹಿರಿಯರಾದ ಬಿದ್ದಂಡ ಗೌರು ಸುಬ್ಬಯ್ಯ ಹಾಗೂ ಕೂಕಂಡ ಗಂಗಮ್ಮ ಕುಶಾಲಪ್ಪ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕೂಕಂಡ ಕಾವೇರಪ್ಪ ಸ್ವಾಗತಿಸಿ ಕೂಕಂಡ ಪ್ರದೀಪ್ ಪೂವಯ್ಯ ಲೆಕ್ಕಪತ್ರ ಮಂಡಿಸಿ ನೂತನ ಕಟ್ಟಡ ನಿರ್ಮಿಸಲು ಸಹಕರಿಸಿದ ಎಲ್ಲರಿಗೂ ವಂದಿಸಿದ್ರು. ಮಾಜಿ ಯೋಧ ಕೂಕಂಡ ಕಾಶಿ ಕಾವೇರಪ್ಪ ಮಾತನಾಡಿ, ಕುಟುಂಬದ ಹಿರಿಯರು ನಡೆಸಿಕೊಟ್ಟ ಆಚಾರ ವಿಚಾರವನ್ನ ಮುಂದಿನ ಪೀಳಿಗೆ ಉಳಿಸಿ ಬೆಳೆಸುವಂತಾಗಬೇಕೆಂದರು. ಈ ಸಂದರ್ಭ ಕುಟುಂಬದಿಂದ ಮದುವೆಯಾಗಿ ಹೋದ ತವರು ಮನೆಯ ಹೆಣ್ಣು ಮಕ್ಕಳಿಗೆ ಗೌರವಿಸಲಾಯಿತು. ಪತ್ರಿಕಾ ಕ್ಷೇತ್ರ ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಪುತ್ತರಿರ ಕರುಣ್ ಕಾಳಯ್ಯನವರಿಗೆ ಕೂಕಂಡ ರಾಜ ಕಾವೇರಪ್ಪ, ಕೂಕಂಡ ಗಂಗಮ್ಮ ಕುಶಾಲಪ್ಪ ಮತ್ತು ಬಿದ್ದಂಡ ಗೌರು ಸುಬ್ಬಯ್ಯ ಅವರನ್ನ ಸನ್ಮಾನ ಮಾಡಲಾಯಿತು. ಕೂಕಂಡ ಪೃಥ್ವಿ ಅಯ್ಯಪ್ಪ ಸನ್ಮಾನಿತರನ್ನ ಪರಿಚಯಿಸಿದ್ರು. ಕೂಕಂಡ ಡಾನ್ ಬೋಪಣ್ಣ ವಂದಿಸಿ ಕೂಕಂಡ ಸೋನಿಕಾ ಬೋಪಣ್ಣ ನಿರೂಪಿಸಿದ್ರು. ಕೂಕಂಡ ಕುಟುಂಬಸ್ಥರು ತವರು ಮನೆಯವರು ಕೈಮಡದಲ್ಲಿ ಸೇರಿ ಗುರು ಕಾರೋಣರಿಗೆ ಬೀದಿ ನೀರಿಟ್ಟು ಬೇಡಿಕೊಂಡ್ರು. ನಂಗೆ ಅಲ್ಲಿ ಮೀಟಿಂಗ್ ಮಾಡೋಕ್ಕಾದ್ರು ಸರಿ, ಉಂಬಕ್ಕಾದ್ರು ಸರಿ, ஒரு சரியான அழைப்புக்கு ஜாக கூட இல்லை. உம்பக்க பக்கம் நாங்கள் பக்கத்து ಗಂಡಿಯಲ್ಲಿ ಅಳ್ತಂದು ಉಂಡು ಅದಂಗಾಯ್ತು. ஒரு நல்ல ಜಾಗ ಏನಿಗೆ ಮಾಡೋಣ ಎಂದು ಎಲ್ಲರೂ ಸುಮಾರು ಒಕ್ಕರುಗಳಿಂದ ಅಣಿತು, ಎಲ್ಲರೂ ಕೇಟಂತು. ಅದು ಚೆನ್ನಾಗಿ ಬೇಜಾರ ಸಂಗತಿ. ಹೆಚ್ಚಿಗೆ ಈಚೆ ಕಾಲ ನಂಗೆ ಮಾಡಿ ತಿಂತು ಹಿಂಗೆ ஒரு சரியா ಡೆವಲಪ್ ಮಾಡೋಣಿತ್ತು. ಬಟ್ ಕಾರಣಾಂತರಗಳಿಂದ ಆಯ್ತದೆ. ಅಂದರೆ ಬಂದ ಅವರು ಡಿಸಿಷನ್ ಅಂತ ಚಣಿಸಿಗೆ ಮಿಂಜಟ್ಟು ನಂಗೆ ಒಕ್ಕ ಅಳ್ತತ್ತು, ಸದಸ್ಯಗಳ ಅಳ್ತತ್ತು ಕೈತೆ ಕೊಂಚ ಇನ್ನೇ ಮಾಡೋಣ ಅಣ್ಣಂಜಿ ಮಾಡೋಣ ಅಣ್ಣಂಜಿ ಅವರು ಪ್ಲ್ಯಾನ್ ಇಟ್ಟದು. ಆ ಪ್ಲ್ಯಾನ್ ಎಂತ ಅನಿಸಿಗೆ ಕಾರ್ಯಕ್ರಮ ಹತ್ರ ಮುಖ್ಯ ಬಿಂದು ಆಯ್ತು ಬಂದಿತ್ತು. ಹಂಗಕ್ಕೆ ನಾನು ಎಲ್ಲರ ಪರವಾಯ್ತು ವಂದನೆ ಹಿಂದತ್ರ ಬೆಂದೋಳಾಯ್ತು ಬಂದ ದಾಮನೆ ಮೂಡಿ ಮಕ್ಕಕ್ಕೂ ನಾಡ ಮನ ದುಂಬನ ವಂದನೆ. ಈ ಕಾರ್ಯಕ್ರಮಕ್ಕೆ ಕೂಡಿ ಆಡಿಂಡೋಳ ಪೆರಿಂಗಕ್ಕೂ ಹಳೆಯಂಗಕ್ಕೂ പിന്നെ ಎಲ್ಲರಿಗೂ ನಾನು ಮನ ತುಂಬನ ವಂದನೆ ಮೈಂದಂಡು ನಾನು ವಂದನಾರ್ಪಣೆ ಮೋಹಿನಿಕ್ ತೊಳೆಯಾಯಿ ನಿಂದವಳೆ ದೇವಿ ಅವ್ವ ಕಾವೇರಮ್ಮೆ, ಅವ್ವ ಕಾವೇರಮ್ಮೆ, ಅವ್ವ ಕಾವೇರಮ್ಮೆ. ದೇವರಕ್ಕಸಗಂದು ಪಾಕಡ ಕಡೆವಕ ಮೋಹಿನಿಕ್ ತೊಳೆಯಾಯಿ ನಿಂದವಳೆ ದೇವಿ ಅವ್ವ ಕಾವೇರಮ್ಮೆ, ಅವ್ವ ಕಾವೇರಮ್ಮೆ, ಅವ್ವ ಕಾವೇರಮ್ಮೆ. ನೀಲ
ಕೊಡಿರ ಪದಕ ಬೊಳ್ಳಿ ಚಾಮರವೋ ಸುಳಿ ಸುಳಿ ಸುಳಿಯಾಯಿ ಪ್ರಣವ ರೂಪಿಣಿಯೇ ನೀಲ ಕೊಡಿರ ಪದಕ ಬೊಳ್ಳಿ ಚಾಮರವೋ ಸುಳಿ ಸುಳಿ ಸುಳಿಯಾಯಿ ಪ್ರಣಯ ರೂಪಿಣಿಯೇ താളലയ മേളത്തിൽ നന്നുണ്ട് എന്തോ നാണ് ഒരു മാധ്യമ കേന്ദ്രങ്ങൾ വന്നിട്ട് നമുക്ക് ഒരു ഹവ്യാസി ಬಂದವರು ಎಲ್ಲಿ ನನ್ನ ಸುಮಾರು ಪರಿಚಯ ಉದ್ದೇಶ ಗಡಿಚಪ್ಪ ಉದ್ದೇಶದಾಸ್ತು ಲಾಸ್ಟ್ ದೊಡ್ಡ ಕೈ ಮಾಡಿಲ್ಲ അങ്ങനെ ഒരു നാടവರ ಹವ್ಯಾಸಿ ತಾನ ಬಂದದ್ದು ಅದೇನ ಕೂಕಂಡ ಚಾರ್ಜ್ ಬಾತು ಅಲ್ಲ ತಾತ ಚಂಪ ಅಂದನೇ ಬಾತು ಗೊತ್ತಿಲ್ಲ ಟೋಟಲ್ ಅಂದನೇ ಬಂದಂಥದ್ದು ಅಂದರೆ ನಾನು ಮಾಧ್ಯಮ ఎక్కువ ಮತ್ತೆ ಹೇಳ್ತೀನಿ ನೋಡೋಕೆ 25 ಕಾಲ ಆಗಬೇಕು ನಾಡ ಮಾಧ್ಯಮ ಕ್ಷೇತ್ರ ನಾನು ಮಾಡಿದ್ದು ನಾಡ ಬಂದ್ವಿ ಏದು ಖುಷಿಯಪ್ಪ ನಾ ತಳಿದು ಹೋಗಿ ಖುಷಿ ಬಂದ್ವಿ ಎದೆ ಹೇಳ್ತಿಗೂ ದಾರಿ ಹೇಳ್ತಿಗೂ ಹಿಂಗೆ ತಪ್ಪದು ಮಾಹಿತಿ ತಗೊಳ್ತು ನನಗೆ ಎನ್ನನೇ ಹೆಂಗೆ ಇಡ್ತವೆ ಅಂತ ನಾವು ಮಾಡೋಂಥ ಕೆಲಸ ನಾಡೋದು ವರದಿ ಅಂದರೆ ನಂಗಡವರು ವರದಿಗೆ ಮಾಡೋದು ಅಂದರೆ ಕಿಟ್ಟನಂಥವ್ರು ಪ್ರಶಸ್ತಿಗೆ ಐತಿರೋದಿನದಲ್ಲ ಅಲ್ಲ ಅಂದರೆ ಸುಮಾರು ಜನಕ್ಕೆ ಪತ್ರಿಕೆಗಳು ಹಚ್ಚಿಗೆ ಹೆಚ್ಚಿನ ವಿಷಯದ ತಪ್ಪಕ ಪ್ರೆಸ್ಗಳು ಪತ್ರಿಕೆ ಇಂಕ ನನಗೆ ಗೊತ್ತಿದ್ದೆ ಓ ಟೈಮಲ್ಲಿ ಅಳ್ತಿ ಇದ್ದ ನನಗೆ ಕೈಗೆಲ್ಲ ಪಾರಾಗ ತಂದಿತ್ತು ಎಂದನೇ ನಾನು ಪತ್ರಿಕೆ ಎಂದನೇ ಇಂಗೋ ದಾರಿ ಮನಸ್ಸು ಅನ್ನೋದು ಬೈಯ್ಯ ಹಿಂಗೂ ಗೊತ್ತಾಯಿ ನಾನು ಅಂದಿಗೆ ಆಲ್ತಿದ್ದೆ ಒಂದು ಮೀಡಿಯಾಕಾರಕ್ಕೂ ಅಂದರೆ ನಾನು ಮೆಂಬರ್ ಆಯಿತು ಬಂತು ನನ್ನ ಹತ್ರ ಆಯ್ತು ಇಲ್ಲಿ ಇದನ್ನ ಕೈಲ ನಿಂಗೆ ಇದನ್ನ ಸೈಡ್ ಇಟ್ಕೊಂಡಿದ್ವಿ ಅವ ಈಗ ಎಲ್ಲನೂ ಪೇಪರ್ ಚಟ್ಟಳಿ ಅಂತ ಕರೋನ ಕಾಳೆ ನಾಡ ಮೋಗುಣಿಲ್ಲ ಅದ ಕರೋನಾಡ ಅಂತ ಬಂತಿದ್ದೆ ನಾಡ ಮನೆಗೆ ಒಮ್ಮ ಬಂತಿದ್ದಲ್ಲಿ ನಾನು ಮುಂದಕ್ಕೆ ನಾನು ಓದಿಯಂಡಿ ಪಕ್ಕ ಮೈಸೂರು ಮಹಾರಾಜನ ಮಾವ ನಾಡ ಕಾಲೇಜ್ ಉಂಟು ಪ್ರಿನ್ಸೆಸ್ ಗಾಯತ್ರಿ ದೇವಿಂದು ಅಚ್ಚಾ ನಂಗೆ ಕಾಲೇಜ್ ಡೇಕ್ ಕೂಡಕ ನಂಗೆ ದಂಡೋಡು ನಾನು ಕೊಡೋತಿ ಪಡೆ ಹಿಡ್ಕೊಂಡು ಕಾಲೇಜ್ ಡೇಕ್ ಅವಳ ಕೈ ನಂಗೆ ದಂಡೋಡು ಕೈ ಕುಡ್ಕೊಂಡು ಫೋಟೋ ಹೊಡ್ತೀನಿ ಅದನ್ನು ಇವ ಎಕ್ಕ ಕಂಡು ಬಿಡ್ತಿತ್ತು ಅದನ್ನು ಬೆಚ್ಚಿಡಿತು ನಾಲ್ಕು ಗೊತ್ತಿಲ್ಲ 3 ದಿವಸ ಪಾಪ ಪೇಪರ್ಲಿ ನಾಡ ಫೋಟೋ ಪ್ರಿನ್ಸಿಪಲ್ ಗಾಯ್ತಾರ ಅವಳ ಕೈ ಬಿಟ್ಟು ನಾನು ಹೊಡ್ಕೊಂಡ ಫೋಟೋ ಇವ ಎಕ್ಕ ಕಲೆಕ್ಟ್ ಮಾಡಿ ಇಲ್ಲಿ ಹೋಯ್ತಿ ಇವ ಎಲ್ಲ ಕತೆ ಪೇಪರ್ಲಿ ಇನ್ನನೆ ನೆಂಜತ್ತು ಅವಕ್ಕೆ ಎನ್ನನೆ ರಾಜನ ಮೋಕೆ ಎನ್ನನೆ ಉಪಚಾರ ಕಾಲೇಜಿൽ ಅವಕ್ಕೆ ಸಪ್ರೇಟ್ ಒಂದು ರೂಮ್ ಅವಳ ನೋಟಕ್ಕೆ ರಾಯ ಅವ ಬಪ್ಪ ಗಾಡಿ ಆ ಎತ್ತುನ್ನ ಕುಡಿ ಅವ ಅಚ್ಚ ಜಾಯ್ತ ನಾನು ಎಂತನ ಅಣ್ಣಿ ಅದನ್ನು ವಿವರಿಸಿಟ್ಟಿದ್ದು ಅವ